ಕಿಡ್ಸ್ ಸ್ಟೋರಿ ಸ್ಟುಡಿಯೋ. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಮಕ್ಕಳಿಗೋಸ್ಕರ ಸಣ್ಣ ಕಥೆಗಳು, ಪುಟ್ಟ ಕಥೆಗಳು ಹಾಗೂ ನೀತಿ ಕಥೆಗಳನ್ನ ಹಾಕ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಕತೆ ಬೀರ್ಬಲ್ಲನ ಬುದ್ಧಿವಂತಿಕೆ. ಅಕ್ಬರ್ ರಾಜನು ಬೀರ್ಬಲ್ಲನನ್ನು ಬಹಳ ಪ್ರೀತಿಸುತ್ತಿದ್ದನು, ಹೆಚ್ಚಿನ ಗೌರವದಿಂದ ಕಾಣುತ್ತಿದ್ದನು. ಅವನ ಬುದ್ಧಿವಂತಿಕೆಯನ್ನು ಮೆಚ್ಚಿ ಕಾಣಿಕೆ ಕೊಟ್ಟು ಸನ್ಮಾನಿಸುತ್ತಿದ್ದನು. ಇದು ದರ್ಬಾರದ ಅನೇಕ ಪಂಡಿತರಿಗೆ ಸೇರುತ್ತಿರಲಿಲ್ಲ. ಅಕ್ಬರನು ಬಿಡುವಿನ ಸಮಯದಲ್ಲಿ ಎಲ್ಲ ಸಭಾ ಸದಸ್ಯರನ್ನೂ ಮಂತ್ರಿಗಳನ್ನೂ ಆಮಂತ್ರಿಸುತ್ತಿದ್ದನು. ಸಾಮರಸ್ಯ ಪ್ರಶ್ನೆಗಳನ್ನು ಕೇಳುತ್ತಿದ್ದನು. ತನ್ನ ಮನಸ್ಸಿಗೆ ಒಪ್ಪುವ ಪರಿಹಾರ ತಿಳಿಸಿದವರಿಗೆ ಯೋಗ್ಯ ಕಾಣಿಕೆಯನ್ನು ಕೊಟ್ಟು ಗೌರವಿಸುತ್ತಿದ್ದನು. ಅಕ್ಬರನು ಒಂದು ಸಲ ಸಭೆ ಕರೆದು 3 ಪ್ರಶ್ನೆಗಳನ್ನು ಉತ್ತರಿಸಲು ಕೇಳಿಕೊಂಡನು. 1. ದಾನಗಳಲ್ಲಿ ಯಾವ ದಾನ ಶ್ರೇಷ್ಠವಾದದ್ದು? 2. ಮನುಷ್ಯರ ನೆಮ್ಮದಿಗೆ ಏನು ಅವಶ್ಯಕವಾಗಿದೆ? 3. ದುಃಖದ ಮೂಲ ಕಾರಣ ಯಾವುದು? ಆಸ್ಥಾನದ ಪಂಡಿತರಲ್ಲಿ ಒಬ್ಬ ಅನ್ನದಾನವೇ ಶ್ರೇಷ್ಠ, ಏಕೆಂದರೆ ಮನುಷ್ಯ ಜೀವಿ ಪ್ರಾಣಿ ಆಹಾರವಿಲ್ಲದೆ ಬದುಕಲಾರದು ಎಂದು ಹೇಳಿದ. ಇನ್ನೊಬ್ಬ ವಸ್ತ್ರದಾನ, ಗೋದಾನ, ಭೂದಾನ ಶ್ರೇಷ್ಠವಾದದ್ದು, ಏಕೆಂದರೆ ವಸ್ತ್ರ ನಮ್ಮ ಮರ್ಯಾದೆ ಕಾಪಾಡುತ್ತದೆ. ರಾಜ ಮಹಾರಾಜರು ಬ್ರಾಹ್ಮಣರಿಗೆ ಗೋವುಗಳನ್ನು ದಾನವಾಗಿ ಕೊಟ್ಟು ಪುಣ್ಯ ಪಡೆಯುತ್ತಿದ್ದರು ಎಂದನು. ಬಾದ್ಷಾಹನು ಬೀರ್ಬಲನಿಗೆ ಉತ್ತರಿಸಲು ಕೇಳಿಕೊಂಡನು. ಅವನು ಎಲ್ಲ ದಾನಗಳಲ್ಲಿ ವಿದ್ಯಾದಾನವೇ ಶ್ರೇಷ್ಠ, ಏಕೆಂದರೆ ಅನ್ನದಿಂದ ಒಂದು ಹೊತ್ತಿನ ಹಸಿವು ದೂರವಾಗುತ್ತದೆ. ವಸ್ತ್ರದಾನ 1 ವರ್ಷ ನಮ್ಮ ಮರ್ಯಾದೆ ಕಾಪಾಡಬಲ್ಲದು. ಗೋದಾನ, ಭೂದಾನಗಳು ಶಾಶ್ವತ ಸುಖ ನೀಡಲಾರವು, ಆದರೆ ಒಳ್ಳೆಯ ವಿದ್ಯಾದಾನವು ಅದನ್ನು ಪಡೆದವರಿಗೆ ಜೀವನ ಪರ್ಯಂತ ಸುಖ ನೀಡಬಲ್ಲದು. ಆದ್ದರಿಂದ ಎಲ್ಲ ದಾನಗಳಲ್ಲಿ ವಿದ್ಯಾದಾನವೇ ಶ್ರೇಷ್ಠವಾದದ್ದು ಎಂದು ತೃಪ್ತಿದಾಯಕ ಉತ್ತರ ನೀಡಿದನು. 2ನೇ ಪ್ರಶ್ನೆಗೆ ಉತ್ತರವಾಗಿ ಪಂಡಿತರು ಮನುಷ್ಯನ ನೆಮ್ಮದಿಗೆ ಸಂಪತ್ತು, ಧನ, ಧಾನ್ಯ, ಜೀವನ ಅವಶ್ಯಕ ವಸ್ತುಗಳು ಅವಶ್ಯ ಎಂದು ಹೇಳಿದರು. ಬೀರ್ಬಲನ ಎಲ್ಲ ಭಾಗಗಳಲ್ಲಿಯೂ ಆರೋಗ್ಯ ಭಾಗ್ಯ, ಅಂದರೆ ಶಾರೀರಿಕ ಹಾಗೂ ಮಾನಸಿಕ ಆರೋಗ್ಯ ಮಾತ್ರ ಮನುಷ್ಯನ ನೆಮ್ಮದಿಗೆ ಮೂಲ ಕಾರಣವಾಗಿದೆ. ಈ ರೀತಿ ಆರೋಗ್ಯವಿಲ್ಲದಾಗ ಮಾತ್ರ ಏನೆಲ್ಲ ಕೆಲಸಗಳು ಚೆನ್ನಾಗಿ ಮಾಡಲು ಸಾಧ್ಯ ಎಂದು ಉತ್ತರಿಸಿದನು. 3ನೇ ಪ್ರಶ್ನೆಗೆ ಪಂಡಿತರು ಚಿತೆಯು ಸತ್ತ ಮನುಷ್ಯನನ್ನು ಮಾತ್ರ ಸುಡುತ್ತದೆ, ಆದರೆ ಚಿಂತೆಯು ಜೀವಂತ ಮನುಷ್ಯನನ್ನು ಸುಡುತ್ತದೆ. ಚಿಂತೆಯಿಂದ ಮಾನಸಿಕ ಹಾಗೂ ಶಾರೀರಿಕ ಶಕ್ತಿಯೂ ಹಾಳಾಗುತ್ತದೆ. ಆದ್ದರಿಂದ ಚಿಂತೆಯೇ ದುಃಖಕ್ಕೆ ಮೂಲ ಕಾರಣವಾಗಿದೆ ಎಂದು ಉತ್ತರಿಸಿದರು. ಬೀರ್ಬಲನು ಅತಿ ಆಸೆ ಚಿಂತೆಗೆ ಹಾಗೂ ಅನೇಕ ಕಷ್ಟಗಳಿಗೆ ಕಾರಣವಾಗುತ್ತದೆ. ಅತಿ ಆಸೆಯೇ ದುಃಖಕ್ಕೆ ಕಾರಣವಾಗಿದೆ. ಅತಿ ಆಸೆ ನಮ್ಮ ಜೀವನವನ್ನು ಗತಿಗೆಡಿಸುತ್ತದೆ. ಆದ್ದರಿಂದ ಅತಿ ಆಸೆಯೇ ದುಃಖದ ಮೂಲ ಕಾರಣವಾಗಿದೆ ಎಂದು ಉತ್ತರಿಸಿದನು. ಬೀರ್ಬಲನ ಬುದ್ಧಿವಂತಿಕೆಯ ಉತ್ತರಗಳನ್ನು ಅಕ್ಬರ್ ರಾಜನಿಗೆ ತೃಪ್ತಿ ತಂದವು. ಅವನಿಗೆ ಯೋಗ್ಯ ಕಾಣಿಕೆ ನೀಡಿ ಸನ್ಮಾನಿಸಿದರು. ಬೀರ್ಬಲನ ಸಲಹೆಯಂತೆ ತಕ್ಕ ವಿದ್ಯೆ ಕಲಿತು ವಿದ್ಯಾದಾನ ಮಾಡಿ ನೆಮ್ಮದಿಯಿಂದ ಬದುಕಬೇಕು. ಹೆಚ್ಚು ಆಸೆ ಮಾಡದೆ ದೇವರು ಕೊಟ್ಟಿರುವುದರಲ್ಲಿಯೇ ತೃಪ್ತಿಯಿಂದ ಬದುಕಬೇಕು ಎಂದು ಉಪದೇಶ ನೀಡಿದರು. ಅಕ್ಬರ್ ರಾಜನ ಅಭಿಪ್ರಾಯವನ್ನು ಎಲ್ಲರೂ ಮೆಚ್ಚಿಕೊಂಡರು. ಥ್ಯಾಂಕ್ಸ್ ಫಾರ್ ವಾಚಿಂಗ್.